ಗೀತಾ ಮಹಾತ್ಮೆ. ಸಂಕರೋ ನರಕಾಯೈವ ಕುಲಜ್ಞಾನಾಂ ಕುಲಸ್ಯ ಚ ಪತಂತಿ ಪಿತರೋ ಹೇಷಾಂ ಲುಪ್ತಪಿಂಡೋದಕಕ್ರಿಯಾಃ. ವರ್ಣಸಂಕರ ಉಂಟಾದಾಗ ಜಾತಿಗಳ ಕಲಬೆರಕೆಯಾಗಿ ಕುಲವನ್ನು ನಾಶ ಮಾಡಿದವರಿಗೂ ಇಡೀ ಕುಲಕ್ಕೂ ನರಕ ಪ್ರಾಪ್ತಿಯಾಗುತ್ತದೆ. ಆಗ ಶ್ರಾದ್ದ, ಪಿತೃತರ್ಪಣ ಮುಂತಾದ ಕ್ರಿಯೆಗಳನ್ನು ಮಾಡುವವರಿಲ್ಲದೆ ಅಧೋಗತಿಯನ್ನು ಹೊಂದುವರು. ಕಾಮ್ಯಕರ್ಮದ ನಿಯಮಗಳ ಪ್ರಕಾರ ಕುಟುಂಬದ ಪೂರ್ವಿಕರಿಗೆ ಕಾಲಕಾಲಕ್ಕೆ ಪಿಂಡೋದಕ ಪ್ರದಾನವು ಅತ್ಯಗತ್ಯ. ಈ ಕಾರ್ಯವನ್ನು ಮಹಾವಿಷ್ಣು ಪೂಜೆಯ ಮೂಲಕ ಮಾಡಲಾಗುತ್ತದೆ. ಮಹಾವಿಷ್ಣುವಿನ ಪ್ರಸಾದವನ್ನು ಸೇವಿಸುವುದರಿಂದ ವ್ಯಕ್ತಿಯ ಎಲ್ಲ ಪಾಪಕರ್ಮಗಳು ನಾಶವಾಗಿ ಅವನು ಪಾಪಗಳಿಂದ ಮುಕ್ತನಾಗುತ್ತಾನೆ. ವರ್ಣಸಂಕರದಿಂದ ಉಂಟಾದ ಸಂತಾನವು ಪಿತೃತರ್ಪಣದ ಅಧಿಕಾರವನ್ನು ಕಳೆದುಕೊಳ್ಳುತ್ತದೆ. ಅಂತಹವರ ಬದುಕು ನರಕ ಸದೃಶವಾಗುತ್ತದೆ. ಇಂತಹ ಭ್ರಷ್ಟ ಸಂತಾನಗಳ ಪೂರ್ವಿಕರು ಪತನ ಹೊಂದುತ್ತಾರೆ, ಏಕೆಂದರೆ ಅವರಿಗೆ ಸಲ್ಲಿಸಬೇಕಾದ ಪಿಂಡೋದಕ ಕ್ರಿಯಾಭಾಗಗಳು ಸಂಪೂರ್ಣವಾಗಿ ನಿಂತು ಹೋಗಿರುತ್ತವೆ. ವರ್ಣಸಂಕರದಿಂದ ಅಧರ್ಮಿಗಳ ಸಂತತಿ ಹೆಚ್ಚುವುದು. ಅವರು ಧರ್ಮಾಚರಣೆ ಮಾಡುವುದಿಲ್ಲ. ಒಂದು ವೇಳೆ ಮಾಡಿದರೂ ಶಾಸ್ತ್ರವಿಧಿಗನುಸಾರವಾಗಿ ಅವರಿಗೆ ಅದನ್ನು ಮಾಡುವ ಅಧಿಕಾರವಿಲ್ಲದಿರುವುದರಿಂದ ಅದು ಪಿತೃಗಳಿಗೆ ಸಲ್ಲುವುದೂ ಇಲ್ಲ. ಈ ಪ್ರಕಾರದಿಂದ ಪಿತೃಗಳಿಗೆ ಮಕ್ಕಳಿಂದ ಪಿಂಡ ಮತ್ತು ಜಲೋದಕ ದೊರಕದೆ ಅವರ ಪತನವಾಗುವುದು. ಜಗತ್ತೆಂಬ ನಾಟಕ ರಂಗದ ಸೂತ್ರಧಾರಿಯಾದ ಭಗವಂತನು ಪಾತ್ರಧಾರಿಗಳಾದ ನಮಗೆಲ್ಲ ಒಂದು ದಿವ್ಯ ಸಂದೇಶವನ್ನು ಉಪದೇಶಿಸಲೋಸುಗ ಪಾರ್ಥನನ್ನು ಮೋಹಕ್ಕೆ ಒಳಪಡಿಸಿ ಯುದ್ಧದಿಂದ ವಿಮುಖನಾಗುವಂತೆ ಅವನನ್ನು ಪ್ರೇರೇಪಿಸುತ್ತಿದ್ದಾನೆ. ಅರ್ಜುನನನ್ನು ಮಾಧ್ಯಮವಾಗಿಸಿಕೊಂಡು ಜಗತ್ತಿಗೆ ಉಪದೇಶಿಸಿದಂತಹ ಈ ಭಗವದ್ಗೀತೆ ಸಾರವನ್ನು ನಾವೆಲ್ಲರೂ ಅರಿತು ಅದಕ್ಕನುಸಾರವಾಗಿ ಬಾಳುವೆ ನಡೆಸಬೇಕು ಎಂಬುದೇ ಆಶಯವಾಗಿದೆ. ಹರಿ ಓಂ.